ಮೇಘಾಲಯಕ್ಕೆ ಹೋಗೋರು ಖಂಡಿತ ಈ ಜಾಗಕ್ಕೆ ವಿಸಿಟ್ ಮಾಡದೆ ವಾಪಸ್ಸಂತೂ ಬರಬೇಡಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಕೋಟ್ಯಾಧೀಶರು ಯಾವಾಗಾದರೂ ಆಗ್ಬೋದು, ಅದಂತೂ ಹೇಳೋಕ್ಕಾಗಲ್ಲ. ಅದೃಷ್ಟ ಯಾವಾಗ ಯಾರಿಗಿದೆ ಅಂತ ಹೆಂಗ್ರಿ ಹೇಳೋಕ್ಕಾಗುತ್ತೆ, ಎಲ್ಲಿದೆ ಅಂತ ಖಂಡಿತ ಗೊತ್ತಿಲ್ಲ, ಹುಡುಕಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯದ್ದೇ ಇದು ಮುಂದುವರೆದಂತಹ ವಿಡಿಯೋ. ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಕೆಲವೊಂದು ಘಟನೆಗಳು, ವಿಚಿತ್ರಗಳು, ವಿಸ್ಮಯಗಳು ಈ ವಿಡಿಯೋದಲ್ಲಿದೆ. ನೀವು ಎಲ್ಲೂ ಕೂಡ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಜೊನ್ನಗಿರಿ ಅಂದರೆ ಕೇವಲ ರಾಯರು ಓಡಾಡಿರುವಂತಹ ಕ್ಷೇತ್ರ ಅಲ್ಲ, ಆಂಧ್ರದ ವಜ್ರಗಳ ನಾಡು ಅಂತಲೇ ಹೇಳ್ತಾರೆ. ರಾಯರು ಜೊನ್ನಗಿರಿಯಲ್ಲಿ 14 ದಿನ ಇದ್ದಾಗ ಒಂದು ಪವಾಡ ನಡೀತು ಅಂತ ಹೇಳ್ತಾರೆ. ಊರಿನ ಒಬ್ಬ ಬಡವ ರಾಯರ ಹತ್ರ ಬಂದು, ಸ್ವಾಮಿ ನಮ್ಮದು ವಜ್ರ ತೆಗೆಯೋ ಕೆಲಸ 6 ತಿಂಗಳಾಗಿದ್ರು ಒಂದು ಕಲ್ಲು ಸಿಕ್ಕಿಲ್ಲ, ಮನೆಗೆ ತಿನ್ನೋಕೆ ಏನೂ ಇಲ್ಲ ಅಂತ ಹೇಳಿ ಬಂದು ರಾಯರ ಹತ್ರ ಹೇಳ್ಕೊಳ್ತಾರೆ. ಆಗ ರಾಯರು ಒಂದು ಮಂತ್ರಾಕ್ಷತೆಯನ್ನು ಕೊಟ್ಟು, ನಾಳೆ ನೀನು ಅಗಿಯೋ ಜಾಗದಲ್ಲಿ ಇದನ್ನು ಹಾಕು ಅಂತ. 3ನೇ ದಿನ ಅವನು ಅಗಿಯೋಕ್ಕೆ ಹೋದಾಗ ಒಂದೇ ದಿನ 3 ದೊಡ್ಡ ವಜ್ರಕಲ್ಲು ಸಿಕ್ತಂತೆ. ಹಾಗಾಗಿ ಈಗಲೂ ಕೂಡ ಇದೇ ಪ್ರತೀತಿ ಅಲ್ಲಿ ನಡೀತಾ ಇದೆ. ಪ್ರಪಂಚದ ಅತ್ಯಂತ ಹಳೆಯ ವಜ್ರಗಣಿಗಳಲ್ಲಿ ಒಂದು ಇಲ್ಲಿದೆ. ಸುಮಾರು 2000 ವರ್ಷದಿಂದ ಇಲ್ಲಿ ವಜ್ರ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಕ್ರಿಸ್ತಪೂರ್ವ 300ರಿಂದ ಇಲ್ಲಿ ವಜ್ರ ತೆಗಿತಿದ್ರು ಅನ್ನೋ ಚರಿತ್ರೆ ಇದೆ. ಕೃಷ್ಣದೇವರಾಯನ ಕಾಲದಲ್ಲಿ ಜೊನ್ನಗಿರಿ ವಜ್ರದ ಸಿಂಹಾಸನಕ್ಕೆ ಬಳಸಿದ್ರು ಅಂತಾನೂ ಹೇಳ್ತಾರೆ. ಪ್ರಸಿದ್ಧ ಕೊಹಿನೂರ್ ಹೋಪ್ ಡೈಮಂಡ್ ತರಹದ ವಜ್ರಗಳು ಈ ಭಾಗದಲ್ಲೇ ಸಿಕ್ಕಿದ್ದು ಅಂತ ಕೆಲವು ಇತಿಹಾಸಕಾರರು ಕೂಡ ಹೇಳ್ತಾರೆ. ಗೋಲ್ಕೊಂಡ ಕೋಟೆಗೆ ಇಲ್ಲಿಂದ ವಜ್ರ ಸಪ್ಲೈ ಆಗಿದೆ. ಜೊನ್ನಗಿರಿ ಬಗ್ಗೆ ಇವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಜನ ಓಡಾಡ್ತಾ ಇರೋದು, ಗುಂಪು ಕಟ್ಕೊಂಡು ಕುತ್ಕೊಂಡಿರೋರು, ಇವರೆಲ್ಲಾನು ಕೂಡ ಡೈಮಂಡ್ ಹುಡ್ಕಕ್ಕೆ ಬಂದಿರೋ ಅಂಥವ್ರು. ನಮಗೆ ನಿಜವಾಗ್ಲೂ ಇದೊಂಥರ ಕ್ಯೂರಿಯಾಸಿಟಿನೇ ಅನಿಸ್ಬಿಡ್ತು. ಹಾಗಾಗಿ ನಾವು ಕೂಡ ಬಂದಿದ್ದೀವಿ, ಸಿಗುತ್ತೋ ಏನೋ, ಬನ್ನಿ ನೋಡೋಣ. ನೋಡಿ, ಹಿಂದ್ಗಡೆ ಇವರು ಕೂಡ ಅದನ್ನೇ ಮಾಡ್ತಾ ಇರೋವಂಥದ್ದು. ಹುಡುಕ್ತಾ ನಮ್ಮ ಲತಾಗಂತೂ ಕೊನೆಗೆ ಡೈಮಂಡು ಸಿಕ್ಕೇ ಬಿಡ್ತು. ಇನ್ನು ನಾನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗಿರಿ ಏರಿಯಾಗೆ ಬಂದಿದ್ದೀವಿ. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇನೋ ಡೈಮಂಡ್ ಸಿಗುತ್ತೆ ಅಂತ ಎಲ್ಲ ಕೆದಕ್ತಾ ಇದ್ದಾರೆ. ನಾವು ನಮಗೂ ಕೆದಕಕ್ಕೆ ಬಂದಿದ್ದೀವಿ. ಇಲ್ಲ ಚೆಕ್ ಮಾಡಿ ಅವ್ರಿಗೆ ಕೆದಕ್ತಾರಂತೆ, ಏನೋ ಅವಾಗ ಗೊತ್ತಾಗುತ್ತೆ ಅನ್ನೋದ್ರ ಮೇಲೆ. ವಾನ್ ಉಂಡೆ ತವಡಂತೆ ಇಟ್ಲೇ ಉಂಟ ವಾನ್ ಕೊಂಡು ನೋಡಿ ಈ ಯಾರಾದ್ರೂ ಪಾರ್ಟಿಸಿಪೇಟ್ ಇರ್ತಾರೆ ಅವ್ರು ಇದು ಅನುಭವ ಆಗಿದೆಯಾ ಏನಾದ್ರು? ವಜ್ರ ನಮಗೆಲ್ಲ ನೋಡಪ್ಪ ಡೈಮಂಡ್ ಸಿಕ್ಕಿದೆ. ನನಗೂ ಕೂಡ ಯಾವುದೋ ಒಂದು ವಜ್ರ ಸಿಕ್ತು ಅನ್ಕೊಂಡೆ. ನೋಡಿದ್ರೆ ಇವರು ಅಯ್ಯೋ ಇದು ವಜ್ರ ಅಲ್ಲ, ಬೇರೆ ಯಾವುದೋ ಅಂತ ಹೇಳ್ತಾ ಇದ್ದಾರೆ. ಬಂದ್ರೆ ಈ ಜೊನ್ನಗಿರಿ ಅನ್ನೋ ಏರಿಯಾದಲ್ಲಿ ಬಂದು ಇದೇ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡ್ಕೊಂಡು ಹೋಗಿ ಸಾಲ ಗೀಲ ಏನಾರ ಮಾಡಿದ್ರೆ 19ನೇ ಶತಮಾನ 1840 ಬ್ರಿಟಿಷ್ ಜಿಯಾಲಜಿಸ್ಟ್ ಡಾಕ್ಟರ್ ಹೆನ್ ಜೊನ್ನಗಿರಿಗೆ ಬಂದು ಸರ್ವೆ ಮಾಡಿ ಇಲ್ಲಿ ಲಕ್ಷಾಂತರ ಕ್ಯಾರೆಟ್ ವಜ್ರ ಇದೆ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದ್ರೆ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಜೊನ್ನಗಿರಿ ಸುತ್ತಮುತ್ತ ಜನ ಹೊಲದಲ್ಲಿ ವಜ್ರ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಮಳೆ ನೀರಿಗೆ ಮಣ್ಣು ಕೊಚ್ಚಿ ಹೋಗಿ ವಜ್ರ ಮೇಲೆ ಬಂದಿರುತ್ತೆ ಅನ್ನೋ ಉದ್ದೇಶಕ್ಕೆ. ಜೊನ್ನಗಿರಿಯ ಹೆಚ್ಚಿನ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಆದರೆ ನೀವು ಕೂಡ ಈ ಮಳೆಗಾಲ ಆದ ನಂತರ ಆ ಜೊನ್ನಗಿರಿಗೆ ಹೋಗಿ ವಜ್ರವನ್ನು ಹುಡ್ಕೋಕ್ಕೆ ಟ್ರೈ ಮಾಡಿ. ತುಂಬ ಜನ ಅಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಾವು ಕೂಡ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಇದು ನಮ್ಮನ್ನು ವಿಜುವಲ್ ಹಾಕಿ ಊಟಕ್ಕೆ ಕರೀತಾ ಇದೆ. ಆರಾಮಾಗಿ ಊಟ ಮಾಡಿಕೊಂಡು ಹೋಗೋಣ ಅಂತೇಳಿ ಹೈವೇಯಲ್ಲೇ ಊಟಕ್ಕೆ ಹಾಕಿದ್ವಿ, ಊಟ ಮಾಡ್ಕೊಂಡ್ವಿ. ಹಾಗೆ ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಇನ್ನು ರಾಯನ್ನ ನಾವು ಟ್ರಿಪ್ಗೆ ಹೋಗೋಕ್ಕೆ ಮುಂಚೆ ಈ ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕಿದ್ವಿ. ಅವನ್ನೂ ಕೂಡ ಕರ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಅವನ್ನ ಹಾಕಿದಂಥ ಬೋರ್ಡಿಂಗ್ ಸ್ಕೂಲ್ಗೆ ಬಂದಿದ್ದೀವಿ. ಈಗ ಇವನ್ನೂ ಕರ್ಕೊಂಡು ಮನೆ ಕಡೆ ಹೋಗ್ತೀವಿ. ಇವನಿಗೆ ನಿಜವಾಗ್ಲೂ ಈ ಥರ ಬೋರ್ಡಿಂಗ್ ಹಾಕಿದ್ರೆ ತುಂಬಾ ಖುಷಿ. ಅದು ಆ್ಯಕ್ಚುಲಿ ನಾವು ಹಿಂದೆ ಬೇರೆ ಬೋರ್ಡಿಂಗ್ ಹಾಕ್ತಾ ಇದ್ವಿ. ಇನ್ನೊಂದು, ನಾವು ಎಲ್ಲೇ ಹೋದರೂ ಕೂಡ ಪೆಟ್ಸ್ನ ಈ ಥರ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿ ಹೋದರೆ ನಮಗೂ ಕೂಡ ಸಮಾಧಾನ ಆಗುತ್ತೆ. ಡೈಲಿ ಅವ್ರು ಹಾಕುವಂಥ ಫುಡ್ ಆಗಿರ್ಬೋದು, ಆಡಿಸೋ ಅಂಥ ಆಟಗಳಾಗಿರ್ಬೋದು,
ಎಲ್ಲನೂ ಕೂಡ ಎರಡೆರಡು ವೀಡಿಯೋನ ನಮಗೆ ಶೇರ್ ಮಾಡ್ತಾರೆ. ಅದೊಂದು ಸಮಾಧಾನ, ಖುಷಿಯಾಗುತ್ತೆ. ಇಲ್ಲಾಂದರೆ ನಮಗೆ ಅಯ್ಯೋ ನಮ್ಮದು ಪೆಟ್ ಏನಾಯಿತು ಅಂತ ನಿಜವಾಗ್ಲೂ ಹೋಗಿದ್ದ ಕಡೆ ನಮಗೂ ಕೂಡ ಸಮಾಧಾನ ಇರಲ್ಲ, ಖುಷಿ ಇರಲ್ಲ. ನಮಗಂತೂ ನಮ್ಮ ರಾಯ್ನ ಈ ಥರ ಬೋರ್ಡಿಂಗ್ ಬಿಟ್ಟು ಹೋಗೋದೇ ಖುಷಿ ಅಂತ ಹೇಳ್ತೀನಿ. ಇವನಂತೂ ಕಾರಲ್ಲಿ ಕೂತ್ಕೊಂಡ್ರೆ ಫ್ರಂಟ್ ಸೀಟೇ ಬೇಕು, ಈ ಥರ ವಿಂಡೋ ಓಪನ್ ಇಡಬೇಕು. ಇವನು ನಿಜವಾಗ್ಲೂ ತುಂಬಾ ಖುಷಿ. ಇನ್ನು ನಾವಂತೂ ನಮ್ಮ ಜೀವನದಲ್ಲಿ ಇವನಿಂದ ಎಷ್ಟೋ ಖುಷಿ ಪಟ್ಟಿದ್ದೀವಿ, ನೋವನ್ನು ಮರ್ತಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಜೊನಗಿರಿಯಲ್ಲಿ ವಜ್ರ ಹುಡುಕಿ ಕೋಟ್ಯಾಧೀಶ್ವರ ಆಗಿ ಅಂತ ಹೇಳ್ತೀನಿ. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೆಳಗಡೆ ಹೈಪ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋ ಸಿಗ್ತೀನಿ. ಟಾಟಾ, ಬೈ ಬಾಯ್.